Good morning, friends. Welcome to another episode of Mission 2021. I'm your host, Javed from Kettle Science College, Dharwad. So, today, the concept what I have selected is named reactions. One of the very important concept as far as examination point of view, because you are going to get a minimum of 8 to 10 marks from this session of mine. If you properly follow this video and work out with the examples given, though it appears to be too high, but I'll give you the tricks and the probabilities where you can get the question. ಸ್ವಲ್ಪ ವರ್ಕೌಟ್ ಮಾಡಿದರೆ ಸಾಕು, ನಾವು 8 ಮಾರ್ಕ್ಸ್ ಅಂತೂ ಮಿನಿಮಮ್ ತೊಗೋಬೋದು. 10 ಮಾರ್ಕ್ಸು ತೊಗೊಳ್ಳೋಂಥ ಪಾಸಿಬಿಲಿಟೀಸ್ ಉಂಟು. 10ರಿಂದ 12 ಮಾರ್ಕ್ಸು ಬರ್ತದೆ ಮುಂದೆ. ಸೊ ಲೆಟ್ಸ್ ಗೋ ಅಹೆಡ್ ವಿತ್ ದ್ಯಾಟ್. So now with respect to named reactions, again as I do in all my annual series videos, from the examination or examiner's point of view, named reactions in value nodona. The examiner is supposed to ask a minimum of 4 named reactions. Andre 4 named reactions nimge kellebeku, compulsory. It has been discussed and approved by the academic council of our PU board. So namge ಇಲ್ಲಿ 8 marks ಬರುವಂಥ ಪಾಸಿಬಿಲಿಟಿ ಇರ್ತದೆ. ಓಕೆನಾ? ಸೊ ಔಟ್ ಆಫ್ ದಟ್ 4 named reactions ಹೆಂಗೆ ಕೇಳ್ತಾರೆ ಕ್ವಶನ್ಸ್ ಅಂತಂದರೆ, 2 questions should be such that their names should be very clearly mentioned. ಅವರೇ ಹೆಸರನ್ನು ಕೊಡಬೇಕು, ನಾವು ರಿಯಾಕ್ಷನ್ ಬರೀಬೇಕು ಅಂಥದ್ದು 2 ಕ್ವಶನ್ಸ್ ಬರ್ತವೆ. 2 ಕ್ವಶನ್ಸು ಸ್ಕಿಲ್ ಟೈಪ್ ಇರ್ತವೆ. ದೇ ಆರ್ 2 ಟೈಪ್ಸ್ ಆಫ್ ಸ್ಕಿಲ್ ಕ್ವಶನ್ಸ್. ಸ್ಕಿಲ್ ಕ್ವಶನ್ಸ್ ಏನು? ರಿಯಾಕ್ಷನ್ ಕೊಡ್ತಾರೆ, ನೇಮ್ ನಮಗೆ ಕೇಳ್ತಾರೆ, ಅಥವಾ ರಿಯಾಕ್ಷನ್ ಪಾರ್ಷಿಯಲ್ ಕೊಡ್ತಾರೆ, ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ರೀತಿ ಸ್ಕಿಲ್ಡ್ ಕ್ವಶನ್ಸ್ ನಮಗೆ ಕೇಳ್ಬೋದು. there is a lot of chance to have more number of questions this year. ನೋಡಿ ಗೈಸ್, ಸಿಲೆಬಸ್ 70% ರಿಡ್ಯೂಸ್ ಆಗಿದ್ದಕ್ಕೆ, ಏರಿಯಾ ಆಫ್ ಕ್ವೆಶ್ಚನಿಂಗ್ ಜಾಸ್ತಿ ಆಗಿದ್ದಕ್ಕೆ, ಭಾಳಷ್ಟು ಏನಿದೆ ಕ್ವೆಶನ್ಸ್ ಕೇಳಬೇಕು ನಾವು, ಬಟ್ ನಮ್ಮ ಕಡೆ ಸ್ಟಫ್ ಸ್ವಲ್ಪ ಇದೆ. ಅದಕ್ಕೆ ಚಾನ್ಸ್ ಆಫ್ ಆಸ್ಕಿಂಗ್ ಮೋರ್ ನಂಬರ್ ಆಫ್ ಕ್ವೆಶನ್ಸ್ ವಿತ್ ರೆಸ್ಪೆಕ್ಟ್ ಟು ನೇಮ್ಡ್ ರಿಯಾಕ್ಷನ್ ಜಾಸ್ತಿ ಆಗ್ತದೆ. ಬಟ್ ಅಗೇನ್ ಸ್ಕಿಲ್ ಬೇಸ್ಡ್ ಕ್ವೆಶನ್ಸ್ ಬರ್ತಾವೆ. Further in this presentation, I will try to analyze the most preferable questions this year. As an examiner, as a student, ನಾನು ಯಾವ ಕ್ವಶನ್ ನಾನು ಗೆಸ್ ಮಾಡಬಹುದು, ಯಾವ್ದು ಬರ್ಬೋದಪ್ಪ ಈ ವರ್ಷ ಅನ್ನೋದು ನಾವು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಮೈ ಸಬ್ಸ್ಕ್ರೈಬರ್ಸ್ ಆರ್ ರೆಗ್ಯುಲರ್ಲಿ ಆಸ್ಕಿಂಗ್ ಮೀ, ಸರ್ ಆದಷ್ಟು ನೀವು ಡೆಫಿನೆಟ್ ಕ್ವಶನ್ಸ್ ಮೇಲೆ ವರ್ಕೌಟ್ ಮಾಡಿ ಅಂಥೇಳಿ. ಗೈಸ್ ಏನಾಗ್ತದೆ, ಡೆಫಿನೆಟ್ ಅಂಥೇಳಿ ಯಾರೇ ನಿಮಗೆ ಕ್ವಶನ್ಸ್ ಹೇಳೋಕ್ಕೆ ಬರೋದಿಲ್ಲ, ಅದು ರಾಂಗೂ ಆಗ್ತದೆ. See, to set a question paper is a purview of an examiner. ಅದು ಅವ್ರ ಮೈಂಡ್ ಫ್ರೇಮ್ ಮೇಲೆ ಇರ್ತದೆ. ಬಟ್ ನಾನೇನು ಮಾಡ್ಬೋದು ಅಂತಂದರೆ, ಮೋಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸನ್ನು ಕೊಡ್ಬೋದು. ಮೋಸ್ಟ್ ಅಂದರೆ ಐ ಕ್ಯಾನ್ ಸೇ 90% ಪಾಸಿಬಿಲಿಟಿ ಇದ್ದಿದ್ದು, 99% ಪಾಸಿಬಿಲಿಟಿ ಇದ್ದಿದ್ದು ಹೇಳ್ಬೋದು. ಬಟ್ ಅಲ್ಲೂ ಏನಾಗ್ತದೆ, ದರ್ ಇಸ್ ಅಗೇನ್ 1% ಎರರ್, ಆ್ಯಂಡ್ ದ್ಯಾಟ್ 1% ಇಸ್ ಲೆಫ್ಟ್ ಟು ದಿ ಎಕ್ಸಾಮಿನರ್. ಅವರು ಏನೂ ನಿಮಗೆ ಆ ಕ್ವೆಶನನ್ನು ಕೇಳ್ಬೋದು. ಆಲ್ರೈಟ್, ಸೊ ಲೆಟ್ ಮೀ ಪ್ರೊಸೀಡ್ ಫರ್ದರ್. ನಾನು ಏನು ಮಾಡ್ತೇನೆ, ಆಲ್ಮೋಸ್ಟ್ ಎಕ್ಸಾಮ್ ಒಂದು ಹತ್ತಿರ ಬಂದಾಗ ಮೇ ಬಿ ಅ ಸೆಷನ್ ಆರ್ 2 ವಿತ್ ರಿಸ್ಪೆಕ್ಟ್ ಟು ಕ್ವೆಶನ್ ಪೇಪರ್ ಮಾಡ್ತೇನೆ. ಅವಾಗೇನು ಮಾಡ್ಬೋದು ಅಂತಂದರೆ, ನಾನು ನಂದೊಂದು ಪ್ರೊಬ್ಯಾಬಲ್ ಕ್ವೆಶನ್ ಪೇಪರ್ನ ಸೆಟ್ ಮಾಡಿಕೊಡ್ತೀನಂತೆ. ನೋಡೋಣ, ಬೈ ಗಾಡ್ಸ್ ಗ್ರೇಸ್ ಯು ಮೇ ಗೆಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಫ್ರಮ್ ದ್ಯಾಟ್. ಅಗೇನ್ ದ್ಯಾಟ್ ಐಲ್ ಡೂ ವೆನ್ ದಿ ಎಕ್ಸಾಮ್ ಈಸ್ ಆಲ್ಮೋಸ್ಟ್ ಎಟ್ ದಿ ಡೋರ್ ಸ್ಟೆಪ್. ಇವಾಗ ಮಾಡೋದಿಲ್ಲ ಅದನ್ನು, ಇವಾಗ ಸಬ್ಜೆಕ್ಟ್ ವೈಸ್, ಟಾಪಿಕ್ ವೈಸ್, ಮಾರ್ಕ್ಸ್ ವೈಸ್ ಹೇಳ್ತಾ ಹೋಗ್ತೇನೆ. ಇಫ್ ಯು ಕುಡ್ ಜಸ್ಟ್ ರೀಕಾಲ್, ನನ್ನ ಫಸ್ಟ್ ಆ್ಯನ್ಯುವಲ್ ಸೀರೀಸ್ ಸಾಲಿಡ್ ಸ್ಟೇಟಲ್ಲಿ ನಾನು 7 ಮಾರ್ಕ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೆಕೆಂಡ್ ಸಿರೀಸ್ ರಿಯಾಕ್ಷನ್ ಮೆಕ್ಯಾನಿಸಮ್ದಲ್ಲಿ ಮಿನಿಮಮ್ 3 ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಬಗ್ಗೆ ಮಾತಾಡಿದ್ದೀನಿ. ಇವತ್ತಿನ ನನ್ನ ಈ ಸೀರೀಸಲ್ಲಿ, ಈ ಎಪಿಸೋಡಲ್ಲಿ ನಾನು 8 ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಗೋ ಅಹೆಡ್ ವಿತ್ ದ್ಯಾಟ್. ಸೊ ನಮಗೆ ಟೋಟಲ್ ನಂಬರ್ ಆಫ್ ರಿಯಾಕ್ಷನ್ಸ್ ಎಷ್ಟಿದೆ ನೋಡೋಣ. ಟಾಪಿಕ್ ವೈಸ್ ಹೋಗ್ತಾನೆ. ಫೆನ್ಕ್ಲಿನ್ಸ್ಟನ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್, ಸ್ಯಾಂಡ್ ಮಾಯರ್ ರಿಯಾಕ್ಷನ್, ವಿರ್ಟ್ಸ್ ರಿಯಾಕ್ಷನ್, ವಿರ್ಟ್ಸ್ ಫಿಟಿಗ್ ರಿಯಾಕ್ಷನ್, Friedel-Crafts alkylation, Friedel-Crafts acylation. These are the named reactions present in haloalkanes and haloarenes. ಇದರಿಂದ ಗೈಸ್ ಒಂದು ಕ್ವಶನ್ ಅಂತೂ ಗ್ಯಾರಂಟಿ ಬರ್ತದೆ. ಈ 8ರಲ್ಲಿ ಒಂದು ಕೇಳ್ತಾರೆ, ಸರ್ 8ರಲ್ಲಿ ಒಂದು ಕಷ್ಟ ಆಗ್ತದಲ್ಲ, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಆ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಫಿನ್ಕ್ಲಿನ್ಸ್ಟನ್ ರಿಯಾಕ್ಷನ್, ಸ್ವಾರ್ಟ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್, ಇವು 4 ಓದಿದ್ರೆ ಏನೋ ಒಂದು ಗಟ್ ಫೀಲಿಂಗ್, ಈ ವರ್ಷ ಈ 4ರಲ್ಲೇ ನಿಮ್ಗೊಂದು ಕ್ವಶನ್ ಬರ್ತದೆ ಅಂತ. ಫ್ರಿಡಲ್-ಕ್ರಾಫ್ಟ್ ಅಲ್ಕೈಲೇಷನ್, ಫ್ರಿಡಲ್-ಕ್ರಾಫ್ಟ್ ಅಸೈಲೇಷನ್ ಏನಿದೆ, ಬಹುತೇಕವಾಗಿ ಇದನ್ನು ಎಲ್ಲಿ ಕೇಳ್ತಾರೆ ನಿಮಗೆ ಅಂತಂದರೆ, ಆಲ್ಕೋಹಾಲ್, ಫಿನಾಲ್ಸ್, ಈ ಥರದಲ್ಲಿ ಅನಿಸೋಲಿಗೆ ಕಂಪೇರ್ ಮಾಡಿದಾಗ ಒಂದು ಸ್ವಲ್ಪ ಕ್ವಶನ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಟಫ್ ಆಗ್ತಾ ಬರ್ತದೆ ಕ್ವಶನ್. ಸೊ ಅಲ್ಲಿ ಫ್ರಿಡಲ್-ಕ್ರಾಫ್ಟ್ ರಿಯಾಕ್ಷನ್ಸ್ ಅನಿಸೋಲಿಗೆ ರಿಸರ್ವ್ ಮಾಡ್ತಾರೆ. ಇಲ್ಲಿ ಫಿನ್ಕ್ಲಿನ್ಸ್ಟನ್ ಮತ್ತು ಸ್ವಾರ್ಟ್ಸ್ ರಿಯಾಕ್ಷನ್ ಮೇಲೆ ಜಾಸ್ತಿ ಒತ್ತಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದರೆ.
ಅದ್ರ ಒಟ್ಟಿಗೆ ವ್ರುಟ್ಸ್ ಫಿಟಿಗ್ ರಿಯಾಕ್ಷನ್, ವ್ರುಟ್ಸ್ ಒಂದು ಆ್ಯಡ್ ಮಾಡ್ಕೊಂಬಿಟ್ರೆ ಒಂದು 5 ನೇಮ್ಡ್ ರಿಯಾಕ್ಷನ್ಸನ್ನು ನೀವು ಥರೋ ಮಾಡಿದರೆ ನಿಮಗೆ ಒಂದು ಕ್ವಶನ್ ಮಿನಿಮಮ್ ಆಗಿ ಒಂದು ಕ್ವಶನ್ ಬರ್ತದೆ. ಮಧ್ಯಾಹ್ನ ಹೊತ್ತಾಗಿದೆ, ಒಂದು ಸ್ವಲ್ಪ ನಿದ್ದೆ ಗುಂಗಿದೆ. ರೈಟ್, ನೆಕ್ಸ್ಟ್ ಬಂದುಬಿಟ್ಟು ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸಲ್ಲಿ ಈಗ ಕೋಲ್ಬ್ ರಿಯಾಕ್ಷನ್ ಇದೆ, ರಿಮರ್ ಟಿಮನ್ ರಿಯಾಕ್ಷನ್ ಇದೆ, ವಿಲಿಯಮ್ಸನ್ ರಿಯಾಕ್ಷನ್ ಇದೆ, ಫ್ರಿಡಲ್ ಕ್ರಾಫ್ಟ್ ಅಲ್ಕೈಲೇಷನ್ ಆಫ್ ಅನಿಸೋಲ್, ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನ್ ಆಫ್ ಅನಿಸೋಲ್. ಸೊ ದೀಸ್ ಆರ್ ದಿ ನೇಮ್ಡ್ ರಿಯಾಕ್ಷನ್ಸ್ ಇನ್ ಆಲ್ಕೋಹಾಲ್ ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಟೋಟಲ್ 5 ಅದಾವೆ ನೋಡ್ರಿ. ಇಲ್ಲಿ 5ರಲ್ಲಿ ನಾನು 3 ಹೈ ಪ್ರೊಫೈಲ್ ಅಂತೇಳಿ ಮಾರ್ಕ್ ಮಾಡಿದ್ದೀನಿ. ರಿಮರ್ ಟೀಮನ್ನು ಇನ್ಕ್ಲೂಡ್ ಮಾಡಿದರೆ 5 ಓದೋದ್ರಿಂದ ದೊಡ್ಡದು ಅನ್ಸಂಗಿಲ್ಲ ನಮಗೆ. ಇದರಿಂದನೂ ನಮಗೆ ಒಂದು ಕ್ವಶನ್ ಗ್ಯಾರಂಟಿ ಬರ್ತದೆ. ಒಂದು ಕ್ವಶನ್ ಆ 8ರಲ್ಲಿ, ಒಂದು ಕ್ವಶನ್ ಈ 5ರಲ್ಲಿ. ಹಿಂಗೆ ವಿಚಾರ ಮಾಡ್ತಾ ಹೋಗಿ ನೀವು. ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮಿನೇಷನ್ಸ್ ಗೋ ವಿತ್ ದಿ ಲೋವರ್ ನಂಬರ್. 5ರಲ್ಲಿ ಒಂದು ಮಾಡೋದು ಈಸಿ ನಮಗೆ. ಆ 5 ಮಾಡೋಣ. 5ರಲ್ಲಿ ನಾನು ಏನು ಸ್ಪೆಸಿಫೈ ಮಾಡಿದ್ದೀನಿ, ಈ ವರ್ಷ ಕಾಲ್ಬ್, ವಿಲಿಯಮ್ಸನ್, ಫ್ರಿಡಲ್ ಕ್ರಾಫ್ಟ್, ಅಸೈಲೇಷನ್ ಆಫ್ ಅನಿಸೋಲ್ ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಓದಿ ಅಂಥೇಳಿ. ನೆಕ್ಸ್ಟ್ ಆಲ್ಡಿಹೈಡ್ ಕೀಟೋನ್ಸಿಗೆ ಬರೋಣ. ರೋಸನ್ಮನ್ ರಿಡಕ್ಷನ್ ಇಂಪಾರ್ಟೆಂಟ್, ಸ್ಟೀಫನ್ ರಿಯಾಕ್ಷನ್, ಇಟಾಲ್ಡ್ ರಿಯಾಕ್ಷನ್, ಕೆನಿಜರೋ ರಿಯಾಕ್ಷನ್, ಕ್ಲೆಮೆನ್ಸನ್ ರಿಡಕ್ಷನ್, ಉಲ್ಫ್ ಕಿಶ್ನರ್ ರಿಡಕ್ಷನ್, ಹೆಲ್ ವಿಲ್ಲಾರ್ಡ್ ಝೆಲ್ನೆಸ್ಕಿ ರಿಯಾಕ್ಷನ್. ನೋಡಿ, ಹೆಲ್ ವಿಲ್ಲಾರ್ಡ್ ಝೆಲ್ನೆಸ್ಕಿ ರಿಯಾಕ್ಷನ್ಗೆ ನಾನು 3 ಸ್ಟಾರ್ ಕೊಟ್ಟಿದ್ದೀನಿ. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಈ ವರ್ಷ ಕೇಳ್ತಾರೆ. ಯಾಕಂದರೆ 5 ಮಾರ್ಕ್ಸು ಮೊನೋಕಾರ್ಬಾಕ್ಸಿಲಿಕ್ ಆ್ಯಸಿಡಿಗೆ ರಿಸರ್ವ್ ಮಾಡಿದಾಗ 3 ಮಾರ್ಕ್ಸ್ ಎಲ್ಲೋ ಡಿಸ್ಟ್ರಿಬ್ಯೂಟ್ ಮಾಡಲಿ, 2 ಮಾರ್ಕ್ಸಿಗೆ ಹೆಲ್ ವಿಲ್ಲಾರ್ಡ್ ಝೆಲ್ನೆಸ್ಕಿ ಒಂದು ಈಸಿ ಚಾಯ್ಸ್ ಎಕ್ಸಾಮ್ನಲ್ಲಿ. ಸೊ ಅ ಚಾನ್ಸ್ ಆಫ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಈಸ್ ಮೋರ್. ಸೊ ಇಲ್ಲಿ ಅಗೇನ್ ನಮಗೆ ಒಂದು ಕ್ವಶನ್ ಅಂತೂ ಮಿನಿಮಮ್ ಬರ್ತದೆ ಔಟ್ ಆಫ್ ದಿಸ್ 7. ನೆಕ್ಸ್ಟ್ ಲೆಟ್ ಮಿ ಮೂವ್ ಹೆಡ್ ವಿತ್ ದಿ ಅಮೈನ್ಸ್. ಇದರಲ್ಲಿ ಗೇಬ್ರಿಯಲ್ ಥ್ಯಾಲಿಮೈಡ್ ರಿಯಾಕ್ಷನ್, ಹಾಫ್ಮೆನ್ ಬ್ರೋಮೊಮೈಡ್ ರಿಯಾಕ್ಷನ್. ಗೈಸ್, ಇವು 2ರಲ್ಲಿ ಒಂದು ಗ್ಯಾರಂಟಿ. ದಿಸ್ ಇಸ್ ವೇರ್ ಯು ಕ್ಯಾನ್ ವರ್ಕ್ಔಟ್. 2ರಲ್ಲಿ ಒಂದು ಗ್ಯಾರಂಟಿ ಅಮೈನ್ಸಿಂದ. ಓಕೆ, ಸೊ ಇಟ್ ವಿಲ್ ಬಿ ಎ ಪ್ರೊಲಾಂಗ್ ಸೆಷನ್. ಒಂದು ಲಾರ್ಜ್ ಎಪಿಸೋಡ್ ಆಗ್ತದೆ. ಪೇಷನ್ಸ್ ಕೊಟ್ಟು ಅದನ್ನು ನೋಡ್ತೀರಿ, ಅಬ್ಸರ್ವ್ ಮಾಡ್ತೀರಿ ಅಂಥೇಳಿ ನಾನು ಅಸ್ಯೂಮ್ ಮಾಡ್ತೇನೆ. ಗೈಸ್, ಐ ಹ್ಯಾವ್ ಮೇಡ್ ಇಟ್ ವಿತ್ ಫುಲ್ ಕನ್ವಿಕ್ಷನ್ ಫಾರ್ ಯುವರ್ ಬೆನಿಫಿಟ್. ಇದನ್ನು ಆದಷ್ಟು ಯುಟಿಲೈಸ್ ಮಾಡಿ. ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ. ಸೊ ದಟ್ ಐ ಕ್ಯಾನ್ ವರ್ಕ್ಔಟ್ ಮೋರ್ ಆ್ಯಂಡ್ ಮೋರ್ ಫಾರ್ ಯುವರ್ ಬೆನಿಫಿಟ್. ನಿಮ್ಗೆ ಏನಾದರೂ ಮತ್ತು ಎಡಿಷ್ನಲ್ ಇನ್ಫಾರ್ಮೇಷನ್ ಬೇಕು, ಕ್ವೆಶನ್ಸ್, ಕ್ವೆರೀಸ್ ಇದ್ದಾವೆ ಅಂತಂದರೆ ಎಟ್ ದಿ ಎಂಡ್ ಆಫ್ ಮೈ ಎಪಿಸೋಡ್ ನನ್ನ ಏನಿದೆ ಜಿಮೇಲ್ ಅಕೌಂಟಿಂದ ಅಡ್ರೆಸ್ ಕೊಟ್ಟಿದ್ದೀನಿ, ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಆನ್ ಮಾಡಿ ಕಮೆಂಟ್ಸಲ್ಲಿ ನಿಮ್ಮ ಡೌಟ್ಸ್, ನಿಮ್ಮ ಕ್ವೆಶನ್ಸನ್ನು ಹೇಳಿ. ಅದಕ್ಕೆ ಡೆಫಿನೆಟ್ಲಿ ನಾನು ಸ್ಪಂದಿಸ್ತೇನೆ, ಆನ್ಸರ್ ಮಾಡ್ತೇನೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ದಿ ಟೈಮ್, ಯಾವ ಪಾಯಿಂಟನ್ನು ನಾನು ವರ್ಕೌಟ್ ಮಾಡಬೇಕು, ವಾಟ್ ಆರ್ ದಿ ಪಾಯಿಂಟ್ಸ್ ಟು ಬಿ ನೋಟೆಡ್. ನಾನು ಹೇಗೆ ಮೆಕ್ಯಾನಿಸಮಲ್ಲಿ ನಿಮ್ಗೆ ಹೇಳಿದೆ, ಚಾರ್ಜ್ ಮೇಲೆ ಗಮನ ಕೊಡಿ, ಆ ರಿಯಾಕ್ಟೆಂಟ್ ಕೆಳಗಡೆ ಅದರದ್ದು ಹೆಸರು ಬರೀರಿ, ಡಬಲ್ ಹೆಡ್ ಆ್ಯರೋ ಮೇಲೆ ಗಮನ ಕೊಡಿ, ಭಾಳ ಕಡಿಮೆ ಮಿನಿಮಮ್ ಅಮೌಂಟ್ ಆಫ್ ಆನ್ಸರ್ನ ಬರೀರಿ, ಮಿನಿಮಮ್ದಲ್ಲೇ ಮ್ಯಾಕ್ಸಿಮಮ್ ಎಕ್ಸ್ಪ್ಲನೇಷನ್ ಇರಬೇಕು, ಬರೆಯೋದು ಜಾಸ್ತಿ ಇರಬಾರ್ದು ಅಂತ ಹೇಳಿದೆ. ಅದೇ ರೀತಿ ದೆರ್ ಆರ್ ಸಮ್ ಆಫ್ ದಿ ಪಾಯಿಂಟ್ಸ್. ಸಿ ದೆರ್ ಆರ್ ಲಾಟ್ ಆಫ್ ರಿಯಾಕ್ಷನ್ಸ್ ವಿಚ್ ವಿ ಪ್ರಿಸ್ಯೂಮ್ ಟು ಬಿ ನೇಮ್ಡ್ ರಿಯಾಕ್ಷನ್ಸ್. ಈಗ ಎಸ್ಟರಿಫಿಕೇಷನ್ ನಾವು ನೇಮ್ಡ್ ರಿಯಾಕ್ಷನ್ ಅಂತ ಹೇಳಿ ತಿಳಿತೀವಿ, ಅಲ್ಡೋಲ್ ಕಂಡೆನ್ಸೇಷನ್ ನೇಮ್ಡ್ ರಿಯಾಕ್ಷನ್ ಅಂತ ಹೇಳಿ ತಿಳಿತೀವಿ, ಕಾರ್ಬೈಲಮೈನ್ ರಿಯಾಕ್ಷನ್ ನಾವು ನೇಮ್ಡ್ ರಿಯಾಕ್ಷನ್ ಅಂತ ತಿಳಿತೀವಿ. ಅವೆಲ್ಲ ನೇಮ್ಡ್ ರಿಯಾಕ್ಷನ್ಸ್ ಅಲ್ಲ, ಆಲ್ ದೋಸ್ ಆರ್ ಕನ್ವರ್ಷನ್ಸ್. ಅದನ್ನು ನನ್ನ ನೆಕ್ಸ್ಟ್ ವೀಡಿಯೋ ಅಥವಾ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಸೆಷನ್ಸಲ್ಲಿ ಕನ್ವರ್ಷನ್ಸನ್ನು ತೊಗೊಳ್ತೇನೆ. ಕನ್ವರ್ಷನ್ಸಿಂದ ನಮಗೆ 5ರಿಂದ 6 ಮಾರ್ಕ್ಸ್ ಬರ್ತವೆ ಆ್ಯನ್ಯಲ್ದಲ್ಲಿ. ಸೊ ಅದನ್ನು ಹೈಲೈಟ್ ಮಾಡಿ ಓದೋಣ ಅಂತ. ನೆಕ್ಸ್ಟ್, ಸೊ ಐ ವಿಲ್ ಟ್ರೈ ಆ್ಯಂಡ್ ಹ್ಯಾವ್ ಮೈ ನೆಕ್ಸ್ಟ್ ಪ್ರೆಸೆಂಟೇಷನ್ ಆಸ್ ಎ ಸೆಟ್ ಆನ್ ದಿ ಕನ್ವರ್ಷನ್ಸ್. ಓಕೆ, ಅಗೇನ್ aldol condensation, carbalamine, cumin process, ಅವೆಲ್ಲ they will be dealt separately. They are not named reactions, right? Note my point. You will get at least one named reaction from each organic topic except biomolecules. Aldehyde, ketones, monocarboxylic acid, amines, alcohol, phenols, ethers. You can go with haloalkanes and haloarenes. ಈ 4ರಿಂದ ಒಂದು ನೇಮ್ಡ್ ರಿಯಾಕ್ಷನ್ಸ್ ಅಂತೂ ಗ್ಯಾರಂಟೀಡ್ ನಿಮಗೆ ಕೇಳ್ತಾರೆ. 1ಕ್ಕಿಂತ ಜಾಸ್ತಿ ಕೇಳುವಂಥ ಪಾಸಿಬಿಲಿಟೀಸೂ ಉಂಟು. ಆಲ್ಡಿಹೈಡ್ ಕೀಟೋನ್ ಮೇಲೆ ವರ್ಕೌಟ್ ಮಾಡಿ ಅಲ್ಲಿ 2 ನೇಮ್ಡ್ ರಿಯಾಕ್ಷನ್ಸನ್ನು ಕೇಳ್ತಾರೆ ನನ್ನ ಪ್ರಕಾರ. ಓಕೆ, ಅಂದಹಾಗೆ ಆಮೇಲೆ ಯಾವುದು ನಮ್ಮ ಆಲ್ಕೋಹಾಲ್, ಫಿನಾಲ್ಸ್, ಈಥರ್ಸ್ದಲ್ಲೂ 2 ನೇಮ್ಡ್ ರಿಯಾಕ್ಷನ್ಸ್ ಕೇಳುವಂಥ ಪಾಸಿಬಿಲಿಟಿ ಇದೆ. ಇಫ್ ಯು ಗೋ ವಿತ್ ಯುವರ್ ಜಾವೇದ್ ಸರ್, ಈ ವರ್ಷ ನಿಮಗೆ ಹೆಚ್ಚು ಕಡಿಮೆ 6 ನೇಮ್ಡ್ ರಿಯಾಕ್ಷನ್ಸ್ ಆ್ಯನ್ಯುಯಲ್ ಎಕ್ಸಾಮಿನೇಷನ್ದಲ್ಲಿ ಬರ್ತಾ ಇದ್ದಾವೆ. 12 ಮಾರ್ಕ್ಸ್ ನಿಮಗೆ ನೇಮ್ಡ್ ರಿಯಾಕ್ಷನ್ಸಿಂದ ಬರ್ತದೆ. ಸೊ ಐ ಆಮ್ ಕಾನ್ಫಿಡೆಂಟ್ ದ್ಯಾಟ್ ಈ ಎಪಿಸೋಡನ್ನು ಥರೋ ಆಗಿ ಫಾಲೋ ಮಾಡಿ ನೀವು ಪ್ರಾಪರಾಗಿ ಇದನ್ನು ವರ್ಕೌಟ್ ಮಾಡಿದರೆ, ಒಂದು ದಿನ ಇದಕ್ಕೆ ರಿಸರ್ವ್ ಇಟ್ಟು ಒಂದು ದಿನ ಇದನ್ನು ಪೂರ ನೀವು ಸ್ಟಡಿ ಮಾಡಿದರೆ ನಿಮಗೆ 12 ಮಾರ್ಕ್ಸ್ ಆ್ಯನ್ಯುಯಲ್ ಎಕ್ಸಾಮಿನೇಷನ್ದಲ್ಲಿ ಬರ್ತಾ ಇದ್ದಾವೆ. ಓಕೆ, ಸೊ ಲೆಟ್ಸ್ ಮೂವ್ ಹೆಡ್. ಸೊ ಪ್ಯಾಟರ್ನ್ ಆಫ್ ಕ್ವಶನ್ ನೋಡಿ,
ರಿಯಾಕ್ಷನ್ ವಿಲ್ ಬಿ ಗಿವನ್ ಆ್ಯಂಡ್ ಯು ಹ್ಯಾವ್ ಟು ನೇಮ್ ಇಟ್, ಆರ್ ನೇಮ್ ವಿಲ್ ಬಿ ಮೆನ್ಷನ್ಡ್, ಯು ಹ್ಯಾವ್ ಟು ರೈಟ್ ದಿ ರಿಯಾಕ್ಷನ್. ಇವೆರಡೇ ಪ್ಯಾಟರ್ನ್ದಲ್ಲಿ ನಿಮ್ಗೆ ಕೇಳ್ಬೋದು ಅಷ್ಟೇ. ಬಿಟ್ಟರೆ ಮೂರನೇ ಪ್ಯಾಟರ್ನ್ ಯಾವುದಪ್ಪ ಅಂತಂದರೆ ರಿಯಾಕ್ಟೆಂಟ್ ಕೊಡ್ತಾರೆ, ಪ್ರಾಡಕ್ಟ್ ನೀವು ಮೆನ್ಷನ್ ಮಾಡಬೇಕು. ಲೆಟ್ಸ್ ಗೋ ವಿತ್ ದಿ ರಿಯಾಕ್ಷನ್ಸ್ ಫ್ರಮ್ ಹೆಲೋ ಅಲ್ಕೇನ್ಸ್ ಆ್ಯಂಡ್ ಹೆಲೋ ಅರೀನ್ಸ್. ಫಸ್ಟ್ ತೊಗೊಂಡಿದ್ದು ಕ್ವಶನ್ ಏನು ತೊಗೊಂಡೆ, ರೈಟ್ ದಿ ಜನರಲ್ ರಿಯಾಕ್ಷನ್ ಆಫ್ ಫಿನ್ಕ್ಲಿನ್ಸ್ಟನ್ ರಿಯಾಕ್ಷನ್. ಓಕೆ, ಸೊ ಏನಿರ್ತದೆ, ಅಲ್ಕೈಲ್ ಹೆಲೈಡ್ ಇದೆ RX ಟ್ರೀಟೆಡ್ ವಿತ್ ಸೋಡಿಯಂ ಅಯೋಡೈಡ್ ಡ್ರೈ ಎಸಿಟೋನ್. ಗೈಸ್ ಇದು ಡ್ರೈ ಎಸಿಟೋನ್ ಮಾತ್ರ ಮರಿಬೇಡ್ರಿ, ಗಿವಿಂಗ್ ಯು ಅಲ್ಕೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಹೆಲೈಡ್. ಭಾಳಷ್ಟು ಮಂದಿಗೆ ಒಂದು ಪ್ರಾಬ್ಲಮ್ ಇರ್ತದೆ, ನಮ್ಗೆ ಸ್ಟೇಟ್ಮೆಂಟ್ ಬರೆಯೋದು ಕಷ್ಟ ಉಂಟು ಸರ್, ಸ್ಟೇಟ್ಮೆಂಟ್ ಬರೆಯೋಕ್ಕಾಗೋದಿಲ್ಲ, ನಮ್ಮ ಕಾಲೇಜೆಲ್ಲ ನಾವು ಕೆಳಗಡೆ ಸ್ಟೇಟ್ಮೆಂಟ್ ಬರೆದಿಲ್ಲ ಅಂತಂದರೆ ಮಾರ್ಕ್ಸ್ ಕಡಿತಾರೆ. ಗೈಸ್ ನೋಡಿ, ಒಂದು ಸಿಂಪಲ್ ಲಾಜಿಕ್ ನೆನ್ಪಿಟ್ಕೊಳ್ರಿ. ಹೆಂಗೆ ಬರೀಬೇಕು ಸ್ಟೇಟ್ಮೆಂಟ್ ಅಂದರೆ, ಫಸ್ಟ್ ಅಲ್ಕೈಲ್ ಹೆಲೈಡ್ ಇದೆಯಾ, ರೈಟ್ ಇಟ್ ಅಲ್ಕೈಲ್ ಹೆಲೈಡ್, ಪ್ಲಸ್ ಮಾರ್ಕಿಗೆ ಏನು ಮಾಡಬೇಕು, ರಿಯಾಕ್ಟ್ ವಿತ್ ಅನ್ಬೇಕು. ಏನಂತೀರಿ, ರಿಯಾಕ್ಟ್ ವಿತ್ ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ಸ್ ವಿತ್ ಏನಿದೆ, ಸೋಡಿಯಂ ಅಯೋಡೈಡ್. ಒಂದು ಪಾರ್ಟ್ ಮುಗೀತಾ, ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಅಯೋಡೈಡ್. ಆ್ಯರೋ ಮೇಲೆ ಏನೇ ಬರೆದಿರಲಿ ಅದನ್ನು ಇನ್ ಪ್ರೆಸೆನ್ಸ್ ಆಫ್ ಅಂಥೇಳಿ ಬರೀತೀರ. ಆ್ಯರೋ ಮೇಲೆ ಏನೇ ಬರೆದ್ರು ಅದನ್ನೇನು ಬರೀತೀರಿ, ಇನ್ ಪ್ರೆಸೆನ್ಸ್ ಆಫ್. ಸೊ ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಎಸಿಟೋನ್. ಆ್ಯರೋ ಮುಗಿದ ಮೇಲೆ ಟು ಗಿವ್ ವಾಟ್, ಅಲ್ಕೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಹೆಲೈಡ್. ಇಷ್ಟೇ ಸ್ಟೇಟ್ಮೆಂಟ್ ಬರೆಯೋದು ನೀವು. ಎಲ್ಲ ರಿಯಾಕ್ಷನ್ಸಿಗೆ ಇದೇ ಪ್ಯಾಟರ್ನನ್ನು ನೆನ್ಪಿಟ್ಕೊಂಬಿಡಿ. ಪ್ಲಸ್ ಬಂದಾಗ ರಿಯಾಕ್ಟ್ ವಿತ್ ಮಾಡ್ತೀರಿ ರಿಯಾಕ್ಟೆಂಟ್ ಸೈಡಿಗೆ, ಆ್ಯರೋ ಮೇಲೆ ಇದ್ದಿದ್ದನ್ನು ಇನ್ ಪ್ರೆಸೆನ್ಸ್ ಆಫ್ ಅಂಥೇಳಿ ಬರೀತೀರಿ, ಪ್ರಾಡಕ್ಟನ್ನು ಗೀವ್ಸ್ ಅಂತೇಳಿ ಬರೀತೀರಿ, ಗೀವ್ಸ್ ಅಲ್ಕೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಹೆಲೈಡ್ ಇನ್ ದಿಸ್ ಕೇಸ್. ನೋಡಿ ಸ್ಟೇಟ್ಮೆಂಟ್ ಅದೇ ರೀತಿ ಇರ್ತದೆ. ಅಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಎಸಿಟೋನ್ ಗಿವ್ಸ್ ಅಲ್ಕೈಲ್ ಅಯೋಡೈಡ್ is called Finn-Klinstone reaction. Let's move with the next. How do we get fluoromethane from chloro or bromomethane? Name the reaction. ಅಂದರೆ ನಾನು ಏನು ಮಾಡಿದೆ, ಫಸ್ಟ್ ಫಿನ್ಕ್ಲಿನ್ಸ್ಟನ್ ತೊಗೊಂಡಾಗ ಕಾಮನ್ ಕ್ವಶನ್ ತೊಗೊಂಡೆ. ಈಗ ಸ್ವಾಟ್ಸ್ ತೊಗೊಳ್ತಾ ಇರುವಾಗ ಏನು ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಈ ರೀತಿಯೂ ಕೇಳಬಹುದು. ಏನು ಕೇಳ್ಬೋದು, ಪ್ರಾಡಕ್ಟ್ ಹೆಸರು ಕೇಳಿಬಿಟ್ಟು ಹೆಂಗೆ ಸಿಗ್ತದೆ ಅಂತ ಕೇಳ್ಬೋದು, ಅಥವಾ ಡೈರೆಕ್ಟ್ಲಿ ನಿಮಗೆ ರೈಟ್ ಸ್ವಾಟ್ಸ್ ರಿಯಾಕ್ಷನ್. ಏನು ಆನ್ಸರ್ ಬರೀತೀರಾ, ಮೀಥೈಲ್ ಬ್ರೋಮೈಡ್ ರಿಯಾಕ್ಟ್ ವಿತ್ ಸಿಲ್ವರ್ ಫ್ಲೋರೈಡ್. ಇಲ್ಲಿ ಆ್ಯರೋ ಮೇಲೆ ಏನೂ ಇಲ್ಲ, ನೀವು ಗಿವ್ ಇನ್ ಪ್ರೆಸೆನ್ಸ್ ಆಫ್ ಅನ್ನೋ ವರ್ಡ್ ಯೂಸ್ ಮಾಡೋದಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮೀಥೈಲ್ ಬ್ರೋಮೈಡ್ ರಿಯಾಕ್ಟ್ ವಿತ್ ಸಿಲ್ವರ್ ಫ್ಲೋರೈಡ್ ಟು ಗಿವ್ methyl fluoride and silver bromide. The reaction is called as Schwarz reaction. Both are an example of halogen exchange reactions. Next reactions ಗೆ ಬರೋಣ. What is the name of following reaction? ಇದು ನೋಡಿ, ಇದು ಬೇರೆ ಪ್ಯಾಟರ್ನಲ್ಲಿ ಈ ರೀತಿಯೂ ಕೇಳ್ಬೋದು ಅಂತ. ಸೊ ಗೈಸ್, ನಾನು ಏನು ಮಾಡಿದ್ದೀನಿ, ಪ್ರತಿಯೊಂದು ರಿಯಾಕ್ಷನಿಗೆ ಒಂದೊಂದು ಪಾಸಿಬಲ್ ಪ್ಯಾಟರ್ನ್ ಯಾವ ರೀತಿ ಕೇಳ್ಬೋದು ಅನ್ನೋದು ಕೊಟ್ಟಿದ್ದೀನಿ. ಅದು ಬೇರೆ ಬೇರೆ ರಿಯಾಕ್ಷನ್ಸಿಗೂ ಆ ಪ್ಯಾಟರ್ನ್ ನಿಮಗೆ ಕೇಳ್ಬೋದಾಗಿರ್ತದೆ. ಅದನ್ನು ನೀವು ಗಮನ ಕೊಟ್ಟು ಒಂದು ಸ್ವಲ್ಪ ವರ್ಕೌಟ್ ಮಾಡಬೇಕು. ಸೊ ಒಂದು ರಿಯಾಕ್ಷನ್ ಕೊಟ್ಟಿರ್ತಾರೆ, ಅರೈಲ್ ಹೆಲೈಡ್ ಉಂಟು, ಸೋಡಿಯಂ ಮೆಟಲ್ ಕಾಣ್ತಾ ಉಂಟು, ಅಲ್ಕೈಲ್ ಹೆಲೈಡ್ ಉಂಟು, ಡ್ರೈ ಈಥರ್ ಉಂಟು, ಅಲ್ಕೈಲ್ ಬೆಂಜಿನ್ ಬಂದಿದೆ. ವಾಟ್ ಈಸ್ ದ ನೇಮ್ ಆಫ್ ದಿ ರಿಯಾಕ್ಷನ್? ನಮ್ಗೆ ಗೊತ್ತುಂಟು, ಅಲ್ಕೈಲ್ ಹೆಲೈಡ್ ಮತ್ತು ಅರೈಲ್ ಹೆಲೈಡ್ ರಿಯಾಕ್ಟ್ ಆಗುವಾಗ ಆ ಕಪ್ಲಿಂಗ್ ರಿಯಾಕ್ಷನಿಗೆ ವ್ರುಟ್ಸ್ ಫಿಟಿಗ್ ರಿಯಾಕ್ಷನ್ ಅಂತೇಳಿ ಕರೀತಾರೆ. ಓಕೆ, ಸೊ ನಿಮಗೆ ಕ್ವಶನ್, ವಾಟ್ ಈಸ್ ವ್ರುಟ್ಸ್ ಫಿಟಿಗ್ ರಿಯಾಕ್ಷನ್? ರೈಟ್ ವ್ರುಟ್ಸ್ ಫಿಟಿಗ್ ರಿಯಾಕ್ಷನ್ ಅಂದಾಗ ನೀವು ಈ ರಿಯಾಕ್ಷನನ್ನು ಬರೀತೀರಿ. ಸೊ ವರ್ಷ ನೇಮ್ಡ್ ರಿಯಾಕ್ಷನ್ಸ್ ಫಾಲ್ತು ಇರೋದಿಲ್ಲ. ಅದನ್ನು ರಿಯಾಕ್ಷನ್ನೂ ಪ್ರಾಪರ್ಲಿ ಓದಬೇಕು, ಕಂಡೀಷನ್ಸು ಪ್ರಾಪರ್ಲಿ ಓದಬೇಕು, ನೇಮು ಪ್ರಾಪರ್ಲಿ ನೆನ್ಪಿಟ್ಕೋಬೇಕು. ಅಗದಿ ಈಸಿ ಇರ್ತದೆ ರೀ, ಒಂದು 2 ರೌಂಡ್ ಪ್ರಾಕ್ಟೀಸ್ ಮಾಡಿದರೆ ಬಂದುಬಿಡ್ತದೆ. ರಿಯಾಕ್ಟೆಂಟ್ ಹೆಸರು ನೋಡ್ಕೊಳ್ರಿ, ಫಾರ್ಮುಲಾ ಆಮೇಲೆ ಬರೀರಿ. ಫಾರ್ಮುಲಾ ನೀವು ಬರೀತೀರ, ಶಾಣೆ ಇರ್ತೀರಿ, ಹೆಸರು ನೆನ್ಪು ಮಾಡ್ಕೊಳ್ರಿ. ರಿಯಾಕ್ಷನ್ಸ್ ಯಾವತ್ತು ಬಾಯಲ್ಲಿ ಓಡಾಡ್ತಿರ್ಬೇಕು. ವ್ರುಟ್ಸ್ ಫಿಟ್ಟಿಂಗ್, ಅಲ್ಕೈಲ್ ಹೆಲೈಡ್, ಅರೈಲ್ ಹೆಲೈಡ್, ಸೋಡಿಯಂ ಮೆಟಲ್, ಅರೈಲ್ ಅಲ್ಕೇನ್, ಮುಗಿದೋಯ್ತು. ಆರ್ ಅಲ್ಕೈಲ್ ಅರಿನ್, ಮುಗಿದೋಯ್ತು. ನೆಕ್ಸ್ಟ್, ರೈಟ್ ವ್ರುಟ್ಸ್ ರಿಯಾಕ್ಷನ್. ವ್ರುಟ್ಸ್ ಮತ್ತು ವ್ರುಟ್ಸ್ ಫಿಟ್ಟಿಗ್ ಡಿಫ್ರೆನ್ಸ್ ಏನು? ವ್ರುಟ್ಸಲ್ಲಿ ಬರೀ ಅಲ್ಕೈಲ್ ಹೆಲೈಡ್, ವ್ರುಟ್ಸ್ ಫಿಟ್ಟಿಗಲ್ಲಿ ಅಲ್ಕೈಲ್ ಹೆಲೈಡ್, ಅರೈಲ್ ಹೆಲೈಡ್. ಸೊ ವೆನ್ ಅಲ್ಕೈಲ್ ಹೆಲೈಡ್ಸ್ ರಿಯಾಕ್ಟ್ ವಿತ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ಯು ಗೆಟ್ ಹೈಯರ್ ಅಲ್ಕೇನ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಪ್ಲೇನ್ ಫಿಟ್ಟಿಗ್ ರಿಯಾಕ್ಷನ್. ವ್ರುಟ್ಸ್ ಫಿಟ್ಟಿಗ್ ರಿಯಾಕ್ಷನ್ ಮೂರೂ ನೆನ್ಪಿಟ್ಕೊಳ್ಳೋದು ಈಸಿ ರೀ. ವ್ರುಟ್ಸ್ ರಿಯಾಕ್ಷನಲ್ಲಿ ಬರೀ ಅಲ್ಕೈಲ್ ಹೆಲೈಡ್, ವ್ರುಟ್ಸ್ ಫಿಟ್ಟಿಗಲ್ಲಿ ಅಲ್ಕೈಲ್ ಹೆಲೈಡ್ ಮತ್ತು ಅರೈಲ್ ಹೆಲೈಡ್, ಫಿಟ್ಟಿಗ್ ರಿಯಾಕ್ಷನಲ್ಲಿ ಬರೀ ಅರೈಲ್ ಹೆಲೈಡ್, ನಮಗೆ ಡೈಫಿನೈಲ್ ಪ್ರಾಡಕ್ಟ್ ಬರ್ತದೆ. ಇಲ್ಲಿದೆ ನೋಡಿ ರಿಯಾಕ್ಷನ್. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಫಿಟ್ಟಿಗ್ ರಿಯಾಕ್ಷನ್. ಅರೈಲ್ ಹೆಲೈಡ್ಸ್ ಅಂಡರ್ಗೋ ಕಪ್ಲಿಂಗ್ ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಟು ಫಾರ್ಮ್ ಡೈಫಿನೈಲ್ ಆರ್ ಬೈಫಿನೈಲ್ ಅಂತಲೂ ಕರೀತಾರೆ. ಗೈಸ್, ಬೇಕಾದರೆ ಈ ಒಂದು ಸ್ಲೈಡಿಂದು ನೀವು ಸ್ಕ್ರೀನ್ಶಾಟನ್ನು ತೊಗೋಬೋದು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ರಿ. ವ್ರುಟ್ಸ್ ರಿಯಾಕ್ಷನ್ ಬರೀ ಅಲ್ಕೈಲ್ ಹೆಲೈಡ್, ಫಿಟ್ಟಿಗ್ ರಿಯಾಕ್ಷನ್ ಬರೀ ಅರೈಲ್ ಹೆಲೈಡ್, ವ್ರುಟ್ಸ್ ಫಿಟ್ಟಿಗ್ ರಿಯಾಕ್ಷನ್ ಅಲ್ಕೈಲ್ ಹೆಲೈಡ್ ಮತ್ತು ಅರೈಲ್ ಹೆಲೈಡ್,
ಮೂರು ಕಡೆ ಕಂಡೀಷನ್ ಸೇಮ್ ಇದ್ದಾವೆ, ಡ್ರೈ ಈಥರ್ ಮತ್ತು ಸೋಡಿಯಂ ಮೆಟಲ್. ನೆಕ್ಸ್ಟ್ ಹೆಲೋ ಅಲ್ಕೆನ್ಸ್ ಹೆಲೋ ಅರಿನ್ಸಲ್ಲಿ ಬಂದುಬಿಟ್ಟು ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಆರ್ ಸ್ಯಾಂಡ್ ಮಾಯರ್ ರಿಯಾಕ್ಷನ್ ಅಂತಲೂ ಕರೀತಾರೆ. ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಇಲ್ಲಿ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ ವಿ ಸ್ಟಾರ್ಟ್ ದಿ ರಿಯಾಕ್ಷನ್ ಫ್ರಮ್ ಅನಿಲೀನ್, ರಿಕ್ವೈರ್ಡ್ ಇಲ್ಲ ರೀ. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಸ್ಟಾರ್ಟ್ ಆಗೋದು ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡಿಂದ. ठीक है, तो ಏನು ರಿಯಾಕ್ಷನ್ ಬರೀತಾರೆ ನೋಡಿ. ಯು ಸ್ಟಾರ್ಟ್ ವಿತ್ ಅ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್. ಓಕೆ, तो बेंजीन डाइजोनियम क्लोराइड रिएक्ट्स with cuprous halide Cu2x2. क्लोरोबेंजीन ಬೇಕು ಅಂದರೆ Cu2Cl2, ಬ್ರೋಮೋಬೆಂಜಿನ್ ಬೇಕು ಅಂತಂದರೆ Cu2Br2 ಬರೀಬೇಕು. ನಮಗೆ ಅರೈಲ್ ಹೆಲೈಡ್ ಬರ್ತದೆ ಆ್ಯಂಡ್ ನೈಟ್ರೋಜನ್ ಗ್ಯಾಸ್ ಇಸ್ ಗಿವನ್ ಔಟ್. ಸೊ ದಿಸ್ ಈಸ್ ಯುವರ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್. ಬೆಂಝೀನ್ ಡೈಸೋನಿಯಂ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ cuprous halide to give halo arene. ಓಕೆ, ನೆಕ್ಸ್ಟ್ ಫಿಡಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್ ಫಾರ್ ಕ್ಲೋರೋಬೆಂಜಿನ್ ನೋಡಿ. ಅಸೈಲೇಷನ್ ಅಂದಾಗ ಅಸೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಬೇಕು. ಸೊ ಕ್ಲೋರೋಬೆಂಜಿನ್ ಟ್ರೀಟೆಡ್ ವಿತ್ ಇಥನಾಯ್ಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಫಿಡಲ್ ಕ್ರಾಫ್ಟ್. ಇನ್ ಸ್ಪೆಷಾಲಿಟಿ ಇದು ನಾವು ಯೂಸ್ ಮಾಡುವಂಥ ಕೆಟಲಿಸ್ಟ್ ಯಾವುದು ಅಂತಂದರೆ ಆನ್ಹೈಡ್ರಸ್ AlCl3 ವಿಚ್ ಇಸ್ ಅ ವೆರಿ ಗುಡ್ ಹೆಲೋಜನ್ ಕ್ಯಾರಿಯರ್. ಲಿವಿಸ್ ಆ್ಯಸಿಡ್ ಅದು, ಅವೆಲ್ಲ ಬೇಡ ನಮಗೆ, ಅವೆಲ್ಲ ಸಿ ಟಿ ನೀಟಿಗೆ ಬೇಕಾಗ್ತದೆ. ಮುಂದೆ ಆಫ್ಟರ್ ಥಿಯರಿ ಎಕ್ಸಾಮ್ಸ್ ಆ ಸೆಷನನ್ನು ನಾನು ಸ್ಟಾರ್ಟ್ ಮಾಡ್ತೇನಂತೆ. So here in this reaction, chlorobenzene reacts with acyl chloride or ethanoyl chloride in presence of anhydrous AlCl3. ಆರ್ಥೋ ಮತ್ತು ಪೆರಾ ಪೊಸಿಷನಿಗೆ ಅಸೈಲೇಷನ್ ಆಗ್ತದೆ, ಅಸೈಲ್ ಗ್ರೂಪ್ ಅಟ್ಯಾಚ್ ಆಗ್ತದೆ. ನೋಡಿ ಸೆಂಟೆನ್ಸಸ್ಸು ಅಗದಿ ಸಿಂಪಲ್ ಕೊಟ್ಟಿದ್ದೀನಿ ಗೈಸ್. ಪ್ಲೀಸ್ ನೀವು ಏನು ಮಾಡ್ತೀರಾ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ವೆನ್ ಕ್ಲೋರೋಬೆಂಜಿನ್ ಈಸ್ ಟ್ರೀಟೆಡ್ ವಿತ್ ಅಸಿಟೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, 4-chloroacetophenone is formed as the major product and 2-chloroacetophenone as minor product. So this is about the reaction of Friedel-Crafts acylation. Now coming to Friedel-Crafts alkylation. ಅಸೈಲ್ ಹೆಲೈಡ್ ಬದಲಿ ಅಲ್ಕೈಲ್ ಹೆಲೈಡ್ ತೊಗೊಂಡ್ಬಿಟ್ರೆ ಆಯಿತು, ಬಾಕಿದೆಲ್ಲ ರಿಯಾಕ್ಷನ್ ಸೇಮ್. ನೋಡಿ ಅಲ್ಲಿ CH3COCl ತೊಗೊಂಡಿದ್ರಿ, ಇಲ್ಲಿ CH3Cl ತೊಗೊಳ್ತೀರಾ. All the end result is same and the reaction is called as Friedel-Crafts alkylation. Friedel-Crafts ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಗೈಸ್, ಯಾಕಂದರೆ Friedel-Crafts ರಿಯಾಕ್ಷನ್ ಏನಿದೆ ನಿಮಗೆ ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸಲ್ಲೂ ಬರ್ತದೆ, ಕಂಡೀಷನ್ ಸೇಮ್ ಉಳಿತದೆ. ಪ್ರಾಡಕ್ಟು ಪ್ಯಾರಾ ಪ್ರಾಡಕ್ಟ್ ಮೇಜರ್ ಬರ್ತದೆ, ಆರ್ಥೋ ಪ್ರಾಡಕ್ಟ್ ಮೈನರ್ ಬರ್ತದೆ ಡ್ಯೂ ಟು ಸ್ಟಿರಿಕ್ ಹಿಂಡರೆನ್ಸ್, ರೈಟ್. ಅಲ್ಕೈಲೇಷನ್ ಅಂದಾಗ ಮಿಥೈಲ್ ಕ್ಲೋರೈಡ್ ತೊಗೊಳ್ರಿ ರಿಯಾಕ್ಟೆಂಟ್, ಅಸೈಲೇಷನ್ ಅಂದಾಗ ಇಥನಾಯ್ಲ್ ಕ್ಲೋರೈಡ್ ಆರ್ ಅಸಿಟಾಯ್ಲ್ ಕ್ಲೋರೈಡ್ ತೊಗೊಂಡು ರಿಯಾಕ್ಷನ್ ಮಾಡಬಹುದು. Well, it's my personal feeling that the examiner may avoid Friedel-Crafts reaction from this topic, as much preferred topic for the Friedel-Crafts reaction is alcohol phenols ethers with respect to anisole. But again, we may get a question and that cannot be denied. ನಾವು ರಿಸ್ಕ್ ತೊಗೊಳ್ಳಿಕ್ಕಾಗೋದಿಲ್ಲ. ನಾ ಈಗ ಇದು ಬರೋದಿಲ್ಲ ಅಂತ ಹೇಳಬೇಕು, ಪಾಪ ನೀವು ಇದನ್ನು ಓದಬಾರ್ದು, ನಾಳೆ ಎಕ್ಸಾಮಲ್ಲಿ ಬರಬೇಕು ಅಂದರೆ ನಿಮಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಹಂಗಿರೋದಿಲ್ಲ ಇದು. ಅಗೇನ್ ನಂದು ಪರ್ಸ್ನಲ್ ಗಟ್ ಫೀಲಿಂಗ್ ಇದು. ಫಿನ್ಕ್ಲಿನ್ಸ್ಟನ್ ಮತ್ತು ಸ್ವಾರ್ಟ್ಸ್ ಅಂತ ಹೆವಿ ರಿಯಾಕ್ಷನ್ಸ್ ಇರುವಾಗ Friedel-Crafts ರಿಯಾಕ್ಷನ್ನ ಇಲ್ಲಿ ಬಿಟ್ಬಿಟ್ಟು ಆಲ್ಕೋಹಾಲ್ ಫಿನಾಲ್ಸಲ್ಲಿ ಆ್ಯಂಡ್ ಈಥರ್ಸಲ್ಲಿ ಕೇಳುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇರ್ತದೆ. ನಾವು ಕಮಿಂಗ್ ಟು ದಿ ರಿಯಾಕ್ಷನ್ಸ್ ಆಫ್ ಆಲ್ಕೋಹಾಲ್ ಫಿನಾಲ್ಸ್ ಆ್ಯಂಡ್ ಈಥರ್ಸ್. ದಿ ಫಸ್ಟ್ ರಿಯಾಕ್ಷನ್ ಈಸ್ Kolb reaction. Very simple reaction. You start with phenol, treat it with NaOH, you get sodium phenoxide. ಫಸ್ಟ್ ಹಾಫಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತೀರಿ. ನೋಡಿ CO2 ಅಂದರೆ ಆ್ಯಸಿಡ್ ಬರ್ತದೆ ಪ್ರಾಡಕ್ಟ್, CO2 ಅಂದರೆ COO ಪ್ರಾಡಕ್ಟೇ ಬರಬೇಕು. ಸೊ ಯು ಎಂಡ್ ಅಪ್ ದಿ ಪ್ರಾಡಕ್ಟ್ ಆ್ಯಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. 2 ಮಾರ್ಕ್ಸಿಗೆ ಕ್ವೆಶ್ಚನ್, ಗಮನ ಕೊಟ್ಟು ನೋಡಿ. ಫಸ್ಟ್ ಸ್ಟೆಪ್ಪಲ್ಲಿ ಫಿನಾಲನ್ನು NaOH ಜೊತೆಗೆ ಟ್ರೀಟ್ ಮಾಡ್ತೀರಾ, ಸೋಡಿಯಂ ಫಿನಾಕ್ಸೈಡ್ ಬರ್ತದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಾಲೋಡ್ ಬೈ ಹೈಡ್ರೋಲೈಸಿಸ್ H+, ಯು ಗೆಟ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಇದಿಷ್ಟೇ ಬರೆದು ನಿಮ್ಗೆ 2 ಮಾರ್ಕ್ಸ್ ಕೊಡಬೇಕು ರೀ, ಯಾಕಂದರೆ ರಿಯಾಕ್ಟೆಂಟ್ ತೆಳಗಡೆ ಅವ್ರದ್ದು ರಿಸ್ಪೆಕ್ಟಿವ್ ಹೆಸರನ್ನ ನೀವು ಬರ್ದಿರಾ. ದಿಸ್ ಬಿಕಮ್ಸ್ ಅ ಸೆಲ್ಫ್ ಎಕ್ಸ್ಪ್ಲನೇಟರಿ ರಿಯಾಕ್ಷನ್. ಬೇಕಾದರೆ ಸ್ಟೇಟ್ಮೆಂಟ್ ಬರೀರಿ, ಸಿಂಪಲ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತೀನಿ. ಫಿನಾಲ್ ಆನ್ ಟ್ರೀಟ್ಮೆಂಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಸೋಡಿಯಂ ಫಿನಾಕ್ಸೈಡ್ which undergoes electrophilic substitution with carbon dioxide to yield orthohydroxybenzoic acid or salicylic acid. Next, Rimmer-Timon reaction. ಇದು ಒಂದು ಸ್ವಲ್ಪ 2 ಮಾರ್ಕ್ಸಿಗೆ ಹೆವಿ ಕ್ವಶನ್ ಇದು. ಅದಕ್ಕೆ 3 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ ಅವಾಯ್ಡ್ ಮಾಡ್ತಾರೆ ಈ ಕ್ವಶನನ್ನು, ಯಾಕಂದರೆ ಅಲ್ಲಿ ಕ್ಯೂಮಿನ್ ಕಾಂಪೀಟ್ ಮಾಡ್ತದೆ. ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯೂಮಿನ್ ಇಸ್ ಅ ವೆರಿ ಗುಡ್ ಕಾಂಪಿಟೇಟರ್ ಫಾರ್ Rimmer-Timon ರಿಯಾಕ್ಷನ್. ಸೊ ಅದಕ್ಕೆ ನಾನು ಅಷ್ಟು ಹೊತ್ತು ಕೊಟ್ಟಿಲ್ಲ ಈ ವರ್ಷದ್ದು
ಪೇಪರಿಗೆ ಅಂತೇಳಿ ನಾನು ಅಸ್ಯೂಮ್ ಮಾಡ್ತೀನಿ. ಬಟ್ ಅಗೇನ್ ಓದಬೇಕು, ಇಂಪಾರ್ಟೆಂಟ್ ರಿಯಾಕ್ಷನ್. ಇಲ್ಲಿಲ್ಲ ಸಿ ಇ ಟಿದಲ್ಲಿ ಬರ್ತದೆ, ಸಿ ಇ ಟಿ ಇಲ್ಲ ಆ್ಯನ್ಯಲ್ದಲ್ಲಿ ಬರ್ತದೆ, ಆ್ಯನ್ಯಲ್ ಇಲ್ಲ ನೀಟಲ್ಲಿ ಬರ್ತದೆ, ಎಲ್ಲೋ ಒಂದು ಕಡೆ ಬಂದೇ ಬರ್ತದೆ. ಏನಪ್ಪ ರಿಯಾಕ್ಷನ್ ಅಂತಂದರೆ ಫಿನಾಲ್ ಟ್ರೀಟೆಡ್ ವಿತ್ ಕ್ಲೋರೋಫೋಮ್ CHCl3. ಇಲ್ಲಿ ಗೈಸ್ ಕನ್ಫ್ಯೂಷನ್ ಉಂಟು. ಈಗೇನು ಮಾಡ್ತಾರೆ ನಿಮ್ಮ ಕಾಲೇಜಸಲ್ಲಿ ಅಥವಾ ನೀವು ಬೇರೆ ಬೇರೆ ಕಡೆ ಟ್ಯೂಟೋರಿಯಲ್ಸ್ ಹೋದಾಗ ಕ್ಲೋರೋಫೋಮ್ ಬದಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4 ತೊಗೊಂಡು ರಿಯಾಕ್ಷನ್ ಬರೀತಾರೆ. ರಿಯಾಕ್ಷನ್ ಮಾತ್ರ 100% ಕರೆಕ್ಟ್, ಅದು ರಿಮರ್ಟಿಮನ್ ರಿಯಾಕ್ಷನೇ. ಕಾರ್ಬನ್ ಟೆಟ್ರಾಕ್ಲೋರೈಡ್ ತೊಗೊಂಡ್ರೆ ಆವಾಗ ಪ್ರಾಡಕ್ಟ್ ಸಲಿಸಿಲಿಕ್ ಆ್ಯಸಿಡ್ ಬರ್ತದೆ. ಬಟ್ ನಾವು ಆ್ಯನ್ಯುವಲ್ ಎಕ್ಸಾಮಿನೇಷನ್ದಲ್ಲಿ ರಿಮರ್ಟಿಮನ್ ರಿಯಾಕ್ಷನ್ ಕೇಳಿದಾಗ ನೀವು ಕ್ಲೋರೋಫೋಮೇ ಬರಿಬೇಕು. ಯಾಕೆ ಸರ್ ಕ್ಲೋರೋಫೋಮೇ ಬರಿಬೇಕು ಅಂತಂದರೆ ಆ್ಯನ್ಯುವಲ್ ಪೇಪರ್ ಸೆಟ್ ಆಗೋದು ನಮ್ಮ ಟೆಕ್ಸ್ಟ್ ಬುಕ್ಕನ್ನು ಕನ್ಸಿಡರ್ ಮಾಡ್ಕೊಂಬಿಟ್ಟು. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಕ್ಸಾಂಪಲ್ ತೊಗೊಂಡಿಲ್ಲ, ಸೊ ಅದಕ್ಕೆ ಆ ಆನ್ಸರ್ ಇನ್ವ್ಯಾಲಿಡ್ ಆಗ್ತದೆ. ಕರೆಕ್ಟ್ ಇದ್ದರೂ ಆ ಆನ್ಸರ್ ಇನ್ವ್ಯಾಲಿಡ್ ಆಗ್ತದೆ, ನೀವು ಕ್ಲೋರೋಫೋಮೇ ಬರಿಬೇಕು. ಸೊ ಫಿನಾಲ್ ಟ್ರೀಟೆಡ್ ವಿತ್ CHCl3 ದಟ್ ಈಸ್ ಕ್ಲೋರೋಫೋಮ್ ಆ್ಯಂಡ್ NaOH ಗಿವ್ಸ್ ಅನ್ ಇಂಟರ್ಮೀಡಿಯೇಟಲ್ಲಿ ಗಮನ ಕೊಡಿ. CHCl2 ಅಟ್ಯಾಚ್ ಆಗಿದೆ, ಡೈಕ್ಲೋರೋ ಕಾರ್ಬಿನ್ ಅಟ್ಯಾಚ್ ಆಗಿದೆ ಅಂತ ಕರಿತೀವಿ. ಫರ್ದರ್ ಮತ್ತೆ NaOH ಹಾಕಿದಾಗ ನಿಮಗೆ you get an second intermediate product where the CHCl2 will be converted into aldehyde, but still the hydroxy group is present as sodium phenoxide. So third step ಅಲ್ಲಿ ನೀವು ಅದನ್ನು acid hydrolysis ಮಾಡಿದಾಗ you end up in getting salicylaldehyde. So this is your Rimmer-Timon reaction. Again guys, take a screenshot, give a minute time, read it. I have made the statements very easy for understanding. ನೆಕ್ಸ್ಟ್ ರಿಯಾಕ್ಷನಿಗೆ ಬರೋಣ. ದ ನೆಕ್ಸ್ಟ್ ರಿಯಾಕ್ಷನ್ ಇಸ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಇದನ್ನು ವಿಲಿಯಮ್ಸನ್ ರಿಯಾಕ್ಷನ್ ಅಂತಲೂ ಕರೀತಾರೆ. ಒನ್ ಆಫ್ ದಿ ಮೋಸ್ಟ್ ಡೆಕೋರೇಟೆಡ್ ಕ್ವಶನ್ಸ್ ಗೈಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದಿಸ್ ಇಯರ್. ಸಿಂಪಲ್ ರಿಯಾಕ್ಷನ್ ಇದೆ. ಸೋಡಿಯಂ ಅಲ್ಕಾಕ್ಸೈಡ್ ಇರ್ತದೆ, ಅಲ್ಕೈಲ್ ಹೆಲೈಡ್ ಜೊತೆಗೆ ರಿಯಾಕ್ಟ್ ಆಗ್ತದೆ. ನಮಗೆ ಸೋಡಿಯಂ ಹೆಲೈಡ್ ಹೊರಗಡೆ ಹೋಗ್ತದೆ ಆ್ಯಂಡ್ ಅಲ್ಕಾಕ್ಸಿ ಅಲ್ಕೇನೋ ಅರೈಲಾಕ್ಸಿ ಅಲ್ಕೇನೋ ಬರ್ತದೆ, ವಿಚ್ ಇಸ್ ಕಾಲ್ಡ್ ಈಥರ್. ಲುಕ್ ಹಿಯರ್, ಸೋಡಿಯಂ ಅಲ್ಕಾಕ್ಸೈಡ್ ಟ್ರೀಟೆಡ್ ವಿತ್ ಅಲ್ಕೈಲ್ ಹೆಲೈಡ್ ಗಿವಿಂಗ್ ಯು ಅಲ್ಕೈಲ್ ಈಥರ್. ಅಲ್ಕೈಲ್ ಈಥರ್ ಯಾಕೆ ಅಂದಾವೆ ಅಂತಂದರೆ ಎರಡೂ ಗ್ರೂಪ್ಸ್ ಅಲ್ಕೈಲ್ ಇರ್ತವೆ. ಜನರಲ್ ರಿಯಾಕ್ಷನ್ ನಿಮಗೆ ಸ್ಪೆಸಿಫಿಕ್ ಮಾಡಿಕೊಟ್ಬಿಡ್ತಾನೆ. ಸೋಡಿಯಂ ಇಥನೋಲೇಟ್ ಆರ್ ಸೋಡಿಯಂ ಇಥಾಕ್ಸೈಡ್ ಟ್ರೀಟೆಡ್ ವಿತ್ ಕ್ಲೋರೋ ಈಥೇನ್ ಗಿವಿಂಗ್ ಯು ಇಥಾಕ್ಸಿ ಈಥೇನ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ದಿಸ್ ಇಸ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಸೆಂಟೆನ್ಸ್ ನೋಡಿ ಎಷ್ಟು ಸಿಂಪಲ್ ಮಾಡಿದ್ದೀನಿ. ವೆನ್ ಸೋಡಿಯಂ ಇಥಾಕ್ಸೈಡ್ ರಿಯಾಕ್ಟ್ಸ್ ವಿತ್ ಈಥೈಲ್ ಕ್ಲೋರೈಡ್ ಇಥಾಕ್ಸಿ ಈಥೇನ್ ಈಸ್ ಫಾರ್ಮ್ಡ್. ಗೈಸ್, ಸೋಡಿಯಂ ಇಥಾಕ್ಸೈಡ್ ಫಾರ್ಮುಲಾ ನೆನ್ಪಿಟ್ಕೊಳ್ರಿ, ಈಥೈಲ್ ಕ್ಲೋರೈಡ್ ಫಾರ್ಮುಲಾ ನೆನ್ಪಿಟ್ಕೊಳ್ರಿ, ಇಥಾಕ್ಸಿ ಈಥೇನ್ ಫಾರ್ಮುಲಾ ನೆನ್ಪಿಟ್ಕೊಳ್ರಿ, ರಿಯಾಕ್ಷನ್ ಮುಗಿದುಬಿಡ್ತು. ಓಕೆ, ನೌ ನೆಕ್ಸ್ಟ್ ಕ್ವೆಶ್ಚನ್. Havanizole reacts with ethanoyl chloride in presence of anhydrous AlCl3. Write the chemical equation and name the reaction. ನೋಡಿ, ಫ್ರಿಡಲ್ ಕ್ರಾಫ್ಟ್ ಅಸೈಲೇಷನನ್ನು ನಾನು ಈ ರೀತಿ ಕೊಟ್ಟಿದ್ದೀನಿ. ಡೈರೆಕ್ಟ್ಲಿ ಹೆಸರು ಕೊಡಲಿಕ್ಕಿಲ್ಲ, ಈ ರೀತಿಯೂ ಕ್ವಶನ್ ಕೇಳ್ಬೋದು. ಸೊ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಆಸ್ ಮೆನಿ ಪಾಸಿಬಿಲಿಟೀಸ್ ಆಫ್ ಕ್ವಶನ್ಸ್ ದಟ್ ಕ್ಯಾನ್ ಬಿ ಫ್ರೇಮ್ಡ್. ಸೊ ಹಿಯರ್ ಅನಿಸೋಲ್ ರಿಯಾಕ್ಟ್ಸ್ ವಿತ್ ethanoyl chloride in presence of anhydrous AlCl3 to give orthomethoxyacetophenone and paramethoxyacetophenone. So this is Friedel-Crafts acylation reaction. 2-methoxyacetophenone and 4-methoxyacetophenone are the products. The next reaction is from aldehydes, ketones and monocarboxylic acids. Guys, first reaction ಬಂದ್ಬಿಟ್ಟು ನೇಮ್ ದಿ ರಿಯಾಕ್ಷನ್. ನೋಡಿ, ಇದು ಬಂದು ಬೇರೆ ರೀತಿ ಕ್ವಶನ್. ಇಲ್ಲೇನು ಮಾಡಿದ್ದೀನಿ ನಾನು ಅಂತಂದರೆ ಐ ಹ್ಯಾವ್ ಲೈಕ್ ಗಿವನ್ ದಿ ರಿಯಾಕ್ಷನ್. ಬೆನ್ಸಾಯಿಲ್ ಕ್ಲೋರೈಡ್ ಇದೆ, ಹೈಡ್ರೋಜನ್, ಫೆಲಾಡಿಯಮ್ ಓವರ್ ಬೇರಿಯಮ್ ಸಲ್ಫೇಟ್ ಆ್ಯಂಡ್ ಬೆನ್ಸಾಲ್ಡಿಹೈಡ್ ಪ್ರಾಡಕ್ಟ್. ರಿಯಾಕ್ಷನ್ ನಾವು ಕೊಟ್ಟಿರ್ತೀವಿ ಕ್ವಶನಲ್ಲಿ, ನೀವು ಅದರದ್ದು ಹೆಸರು ಕೊಡಬೇಕು. ಇದು ಒನ್ ಆಫ್ ದಿ ಮೋಸ್ಟ್ ಟೈಮ್ ಆಸ್ಡ್ ಕ್ವಶನ್. ಇದು ದ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ರೋಸನ್ಮಂಡ್ ರಿಡಕ್ಷನ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಗೇನ್ ಫಾರ್ ದಿಸ್ ಇಯರ್. ನೆಕ್ಸ್ಟ್ ಬಂದ್ಬಿಡೋನು. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದಿ ಫಾಲೋವಿಂಗ್ ರಿಯಾಕ್ಷನ್. ನೋಡಿ, ನೇಮ್ ದಿ ರಿಯಾಕ್ಷನ್ ಅನ್ಬೋದು ಅಥವಾ ಐಡೆಂಟಿಫೈ ದಿ ಫಾಲೋವಿಂಗ್ ರಿಯಾಕ್ಷನ್ ಅನ್ಬೋದು. ಓಕೆ, ಸೊ ಐವ್ ಗಾಟ್ ಅ ಕಾರ್ಬೋನಿಲ್ ಕಂಪೌಂಡ್, ಅಲ್ಡಿಹೈಡ್ ಆರ್ ಕೀಟೋನ್. ಗಮನ ಕೊಡೋದು ಎಲ್ಲಿ ಅಂತಂದರೆ ರಿಯೇಜೆಂಟ್ ಬಗ್ಗೆ ಗಮನ ಕೊಡಿ. ಜಿಂಕ್ ಅಮಾಲ್ಗಮ್ ಓವರ್ HCl ಉಂಟು ಆ್ಯಂಡ್ ಪ್ರಾಡಕ್ಟಲ್ಲಿ ಅಲ್ಕೇನ್ ಬರ್ತಾ ಉಂಟು. ದ್ಯಾಟ್ ಈಸ್ ವೈ ದಿಸ್ ರಿಯಾಕ್ಷನ್ ಈಸ್ ಕ್ಲೆಮೆನ್ಸನ್ ರಿಡಕ್ಷನ್. ದಿಸ್ ಈಸ್ ಅ ಕ್ಲೆಮೆನ್ಸನ್ ರಿಡಕ್ಷನ್. ನೆಕ್ಸ್ಟ್, ರೈಟ್ ಉಲ್ಫ್-ಕಿಶ್ನರ್ ರಿಡಕ್ಷನ್. ಇದನ್ನು ನಮಗೆ ನೇಮ್ ದಿ ರಿಯಾಕ್ಷನ್ ಥರ ಕೇಳಲಿಕ್ಕೆ ಬರೋದಿಲ್ಲ, ಯಾಕಂದರೆ ಮಲ್ಟಿಪಲ್ ಸ್ಟೆಪ್ ಇರ್ತಾವೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನಮಗೆ ಆ್ಯಡ್ ಮಾಡ್ತಾರೆ.
ನೇಮ್ ದಿ ರಿಯಾಕ್ಷನ್ ಎಂಥ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಅಲ್ಲಿ ಮಲ್ಟಿಪಲ್ ಸ್ಟೆಪ್ಸ್ ಇರಬಾರ್ದು, ಸಿಂಗಲ್ ಸ್ಟೆಪ್ಪಲ್ಲಿ ನಮ್ಗೆ ಪ್ರಾಡಕ್ಟ್ ಬರ್ತಾ ಇರಬೇಕು. ಅಂಥದ್ರಲ್ಲಿ ನಾವೇನು ಮಾಡ್ತೀವಿ, ನೇಮ್ ದಿ ರಿಯಾಕ್ಷನ್ ಆರ್ ಐಡೆಂಟಿಫೈ ದಿ ರಿಯಾಕ್ಷನ್ ಅನ್ನೋ ಕ್ವಶನ್ಸನ್ನು ಕೇಳ್ತೀವಿ. ಅದನ್ನು ನೀವು ಒಂದು ಸ್ವಲ್ಪ ನೀವು ವರ್ಕೌಟ್ ಮಾಡ್ಕೊಂಡ್ಬಿಟ್ಟು ಒಂದು ಕಡೆ ಜಾಟ್ ಡೌನ್ ಮಾಡಿಕೊಂಡ್ರೆ ಯಾವುದು ಸಿಂಗಲ್ ಸ್ಟೆಪ್ ರಿಯಾಕ್ಷನ್ಸ್ ಇದ್ದಾವೆ ಅದನ್ನು ನಿಮಗೆ ನೇಮ್ ದಿ ರಿಯಾಕ್ಷನ್ದಲ್ಲಿ ಬರುವಂಥ ಪಾಸಿಬಿಲಿಟೀಸ್ 1 ಮಾರ್ಕ್ಸಲ್ಲಿ ಬರುವಂಥ ಪಾಸಿಬಿಲಿಟೀಸ್ ಇರ್ತವೆ. ಸೊ ಉಲ್ಫ್ ಕಿಶ್ನರ್ ರಿಡಕ್ಷನ್ದಲ್ಲಿ ಕಾರ್ಬೊನಿಲ್ ಕಂಪೌಂಡ್ ಅಲ್ಡಿಹೈಡ್ ಆರ್ ಕೀಟೋನ್ ಟ್ರೀಟೆಡ್ ವಿತ್ ಹೈಡ್ರಝೀನ್ ಹೈಡ್ರೈಡ್ ಗಿವ್ಸ್ ಯು ಹೈಡ್ರಾಝೋನ್, C ಡಬಲ್ ಬಾಂಡ್ N ಹೈಡ್ರಾಝೋನ್ ಕಂಪೌಂಡ್ ಕೊಡ್ತದೆ. ನೆಕ್ಸ್ಟ್ ಆಲ್ಕೋಹಾಲಿಕ್ KOH ಮತ್ತು ಇಥಿಲಿನ್ ಗ್ಲೈಕಾಲ್ ಹಾಕಿದರೆ, ಪೊಟ್ಯಾಶ್ ಮತ್ತು ಇಥಿಲಿನ್ ಗ್ಲೈಕಾಲ್ ಹಾಕಿದರೆ ಯು ಗೆಟ್ ಆ್ಯನ್ ಅಲ್ಕೇನ್, C ಡಬಲ್ ಬಾಂಡ್ O is converted into CH2 and the reaction is called as Wolff-Kishner reduction. Aldehydes and ketones is reduced to alkanes on treatment with hydrazine followed by heating with potassium hydroxide and ethylene glycol. Next ಬರೋಣ, explain Cannizzaro reaction, one of the very very important reactions. Cannizzaro reactionದಲ್ಲಿ ಬೆನ್ಸಾಲ್ಡಿಹೈಡ್ ತಗೊಳ್ತೀವಿ ನಾವು, NaOH ಜೊತೆಗೆ ಟ್ರೀಟ್ ಮಾಡಿದಾಗ ಇಟ್ ವಿಲ್ ಗಿವ್ ಯು ಸೋಡಿಯಂ ಬೆನ್ಸೋಯೇಟ್ ಆ್ಯಂಡ್ ಬೆನ್ಸೈಲ್ alcohol. It's an example for a disproportionation reaction. Just for your idea and reference ಹೇಳ್ತಾ ಇದ್ದೀನಿ. ಡಿಸ್ಪ್ರಪೋರ್ಷನ್ ಟರ್ಮ್ ಏನಿದೆ CETಗೆ ನೆನ್ಪಿಟ್ಕೊಳ್ರಿ. ಬೆನ್ಸಾಲ್ಡಿಹೈಡ್ದಲ್ಲಿ ಅಲ್ಫಾ ಹೈಡ್ರೋಜನ್ ಎಟಮ್ ಇರೋದಿಲ್ಲ. So Cannizzaro reaction is answered by the aldehydes which do not have an alpha hydrogen atom. The aldehydes react with strong bases like NaOH to undergo disproportionation. Disproportionation ಅಂದರೆ ಒಂದು ಆಕ್ಸಿಡೈಸ್ಡ್ ಪ್ರಾಡಕ್ಟ್ ಬರ್ತದೆ, ಒಂದು ರಿಡ್ಯೂಸ್ಡ್ ಪ್ರಾಡಕ್ಟ್. ಇಲ್ಲಿ ಆಕ್ಸಿಡೈಸ್ಡ್ ಪ್ರಾಡಕ್ಟ್ ಸೋಡಿಯಂ ಬೆನ್ಸೋಯೇಟ್ ಅಂದರೆ ಅಲ್ಡಿಹೈಡಿಂದ ಆ್ಯಸಿಡ್ ಬರ್ತಾ ಉಂಟು, ರೆಡ್ಯೂಸ್ಡ್ ಪ್ರಾಡಕ್ಟ್ ಇಸ್ ಬೆನ್ಸೈಲ್ ಆಲ್ಕೋಹಾಲ್, ಅಲ್ಡಿಹೈಡಿಂದ ಆಲ್ಕೋಹಾಲ್ ಫಾರ್ಮ್ ಆಗ್ತಾ ಉಂಟು. Alright, next reaction, write Stephan reaction. Stephan reaction alli we start with alkyl cyanides. Okay, alkyl cyanides on reduction with stannous chloride and HCl. Stannous chloride and HCl ತಗೊಂಡಾಗ we get imine which on hydrolysis gives an aldehyde. Alkyl nitriles undergo reduction with stannous chloride in presence of hydrochloric acid to form imines which undergo hydrolysis to form aldehyde. This is Stephan reaction. Next comes the most important reaction of the year 2021, COVID reaction. Idu bala important guys. Explain Hell-Wollard-Zelensky reaction. So Hell-Wollard-Zelensky reaction ಏನಿದೆ ಅಂತಂದರೆ the monocarboxylic acids with alpha hydrogen atom on treatment with halogen in presence of red phosphorus will give you alpha halo carboxylic acids. So carboxylic acids having an alpha hydrogen are halogenated at alpha position on treatment with chlorine or bromine in presence of small amount of red phosphorus. Iodine ಇಲ್ಲಿ react ಆಗೋದಿಲ್ಲ because of the bulky size. ಅದು CET question. Why iodine is not taken in Hell-Wollard-Zelensky reaction? Because of the very bulky size, it cannot fit at the alpha position. Steric hindrance ಆಗ್ತದೆ, ಅದಕ್ಕೆ ಇಲ್ಲಿ ಅಯೋಡಿನ್ ತೊಗೊಳ್ಳೋದಿಲ್ಲ, ಕ್ಲೋರಿನ್ ಮತ್ತು ಬ್ರೋಮಿನನ್ನು ನಾವು ತೊಗೊಳ್ತೀವಿ. ವೆಲ್ ಗೈಸ್, ನೆಕ್ಸ್ಟ್ ರಿಯಾಕ್ಷನ್ಸ್ ನೋಡಿ. ವಾಟ್ ಹ್ಯಾಪನ್ಸ್ ವೆನ್ ಟಾಲ್ವಿನ್ ಈಸ್ ಟ್ರೀಟೆಡ್ ವಿತ್ ಕ್ರೋಮೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ CH2 ಸಾಲ್ವೆಂಟ್. ಇಟಾಲ್ಡ್ ರಿಯಾಕ್ಷನ್ ಇದು, ನಮಗೆ ಬೆನ್ಸಾಲ್ಡಿಹೈಡ್ ಬರ್ತದೆ. ನೆಕ್ಸ್ಟ್ ಕಂಪ್ಲೀಟ್ ದ ರಿಯಾಕ್ಷನ್ ಫಾರ್ಮ್ಯಾಟಲ್ಲಿ ಬೆನ್ಝೀನ್ ಇದೆ, ಕಾರ್ಬನ್ ಮೊನಾಕ್ಸೈಡ್ HCl ಆ್ಯಂಡ್ ಆನ್ಹೈಡ್ರಸ್ AlCl3 ಕೊಟ್ಟಿದ್ದಾರೆ. ಗ್ಯಾಟ್ರಿಮೆನ್ ರಿಯಾಕ್ಷನ್ ಇದು, ಪ್ರಾಡಕ್ಟ್ ಏನು ಅಂತಂದರೆ ಬೆನ್ಸಾಲ್ಡಿಹೈಡ್ ಬರ್ತದೆ. ದಿಸ್ ಇಸ್ ದಿ ಅದರ್ 2 ಫಾರ್ಮ್ಯಾಟ್ಸ್ ಇನ್ ವಿಚ್ ಅ ರಿಯಾಕ್ಷನ್ ಕ್ಯಾನ್ ಬಿ ಆಸ್ಡ್. ನಾನು ಇಲ್ಲಿ ಪ್ಲೇಸ್ ಮಾಡಿದರೆ ಚಲೋ ಏನು. ಓಕೆ, ಇಫ್ ಐ ಪ್ಲೇಸ್ ಮೈ ವಿಡಿಯೋ ಹಿಯರ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್. ಸೊ ದೀಸ್ ಆರ್ ದಿ ಪಾಸಿಬಿಲಿಟೀಸ್ ಹೌ ದಿ ಕ್ವೆಶನ್ಸ್ ಮೇ ಬಿ ಆಸ್ಡ್. ನೆಕ್ಸ್ಟ್ ಬರೋನು ಅಮೈನ್ಸಿಗೆ, ಅ ಸೆಟ್ ಆಫ್ ಲಾಸ್ಟ್ 2 ಕ್ವೆಶನ್ಸ್. ಎಕ್ಸ್ಪ್ಲೇನ್ ಹಾಫ್ಮೆನ್ ಬ್ರೋಮ್ ಅಮೈಡ್ ರಿಯಾಕ್ಷನ್. ನೋಡಿ, ಹೆಸರಲ್ಲೇ ಉಂಟು, ಬ್ರೋಮ್ ಅಂದಾಗ ಎನಾಲಜಿ ನೆನ್ಪಿಟ್ಕೊಳ್ರಿ, ಬ್ರೋಮೀನ್ ತೊಗೋಬೇಕು. ಅಮೈಡ್ ಅಂದಾಗ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ರಿಯಾಕ್ಷನ್ ವಿತ್ ಅಮೈಡ್. ಹಾಫ್ಮೆನ್ ಬ್ರೋಮಮೈಡ್ ರಿಯಾಕ್ಷನ್ದಲ್ಲಿ ದಿ ಅಮೈಡ್ ಈಸ್ ಕನ್ವರ್ಟೆಡ್ ಇನ್ ಟು ಅಮೈನ್. ಅಮೈಡ್ ಇದ್ದಿದ್ದನ್ನು ಅಮೈನ್ ಆಗಿ ಕನ್ವರ್ಟ್ ಮಾಡ್ತೀವಿ ಯೂಸಿಂಗ್ ಬ್ರೋಮೀನ್ ಆ್ಯಂಡ್ ಅಲ್ಕಲಿ, ದಟ್ ಈಸ್ KOH. ರಿಯಾಕ್ಷನ್ ಈಸ್ ವೆನ್ ಅನ್ ಅಮೈಡ್ react with bromine in aqueous or ethanolic solution of sodium or potassium hydroxide. ನಾನು 2 ಆಪ್ಷನ್ಸ್ ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ ಒಂದು ಬರೀಬೋದು. ಅಮೈಡ್ ರಿಯಾಕ್ಟ್ ವಿತ್ ಬ್ರೋಮಿನ್ ಇನ್ ಪ್ರೆಸೆನ್ಸ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಓಕೆ, ಟು ಗಿವ್ ಅಮೈನ್ ದ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಹಾಫ್ಮೆನ್ ಬ್ರೋಮಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್. ಓ ಮೈ ಗಾಡ್, there is some problem with the reaction. So C double bond O NH2
plus Br2 KOH gives RNH2 2KBr K2CO3 and 2H2. There is some problem with the bondings ಕಾಣ್ತಾ ಇಲ್ಲ. C double bond single bond NH2 ಇರ್ತದೆ. Next comes Gabriel Thalymide reaction. In a Gabriel, oh my god, illu ade problem agide. In a Gabriel Thalymide reaction, what happens is your thalamide in presence of KOH gives you potassium salt of thalamide, and that will go with the statement if possible. There is some problem. So Gabriel Thalamide synthesis, ನಾನು ನೆಕ್ಸ್ಟ್ ಎಪಿಸೋಡಲ್ಲೂ ನಾನು ನಿಮ್ಗೆ ಅದನ್ನು ಮೆನ್ಷನ್ ಮಾಡಿ ತೋರಿಸ್ತೇನಂತೆ ಅಮೈನ್ಸಲ್ಲಿ. ದೆರ್ ಇಸ್ ಸಮ್ ಎರರ್ ವಿತ್ ಮೈ ಸಿಸ್ಟಮ್. ಏನಾಗ್ತದೆ, ಥ್ಯಾಲಿಮೈಡ್ ಇರ್ತದೆ. ಆನ್ ಟ್ರೀಟ್ಮೆಂಟ್ ವಿತ್ potassium salt, it give potassium salt of thalamide. Treat it with alkyl halide, alkyl thalamide ಬರ್ತದೆ. ಹೈಡ್ರೋಲೈಸಿಸ್ ಮಾಡಿರಿ, ಅಲ್ಕಲೈನ್ ಹೈಡ್ರೋಲೈಸಿಸ್ ಮಾಡಿರಿ, ರಿಸ್ಪೆಕ್ಟಿವ್ ಪ್ರೈಮರಿ ಅಮೈನ್ ಬರ್ತದೆ. ಓಕೆ, alright. So as usual, I end my concept with a statement: always conquer your strengths to defeat your weakness. So this is your host Javed. This is my YouTube channel and my email ID. Guys, there was a flaw here with respect to amines. ಎರಡು ರಿಯಾಕ್ಷನ್ಸ್ ಕ್ಲಿಯರ್ ಕಾಣ್ತಿರ್ಲಿಲ್ಲ. ನಾನು ಮತ್ತೊಮ್ಮೆ ಆ ಎರಡೇ ರಿಯಾಕ್ಷನ್ಸನ್ನು ಪ್ಲೇಸ್ ಮಾಡಿ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ ಇನ್ ದಿ ಟಾಪಿಕ್ amines. Okay, so don't worry about that. Well, thank you for your patient listening. Please subscribe the channel. Please share the video with your friends. Ask them to subscribe for more and more information. Good luck. Stay home. Stay safe. Thank you. Have